ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ತಯಾರಿಯನ್ನ ಆರಂಭ ಮಾಡಿರುವಂತಹ ಕಾಂಗ್ರೆಸ್ಗೆ ಆರಂಭದಲ್ಲೇ ಒಂದಷ್ಟು ವಿಘ್ನಗಳು ಎದುರಾದಂತೆ ಕಾಣ್ತಾ ಇದೆ. ಒಂದು, ಇತ್ತೀಚೆಗೆ ನಡೆದಂತಹ ಕರಸೇವಕರ ಬಂಧನದ ಪ್ರಕ್ರಿಯೆ. ಇನ್ನೊಂದು, ಬಿಕೆ ಹರಿಪ್ರಸಾದ್ ನಿನ್ನೆ ಕೊಟ್ಟಂತಹ ಹೇಳಿಕೆ ಕಾಂಗ್ರೆಸ್ ಪಾಲಿಗೆ ಡ್ಯಾಮೇಜ್ ಆಯ್ತಾ ಅನ್ನೋ ಚರ್ಚೆ ಸದ್ಯಕ್ಕೆ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಎರಡೂ ವಿಷಯ ಕಾಂಗ್ರೆಸ್ಗೆ ಟ್ರಬಲ್ ಕೊಡುತ್ತಾ ಅನ್ನೋ ಪ್ರಶ್ನೆ ಇದೆ. ಬಿಸಿ ತುಪ್ಪದಂತಾಗಿದೆ ಕಾಂಗ್ರೆಸ್ನ ಸ್ಥಿತಿ. ಹಾಗಾದ್ರೆ ಡ್ಯಾಮೇಜ್ ಕಂಟ್ರೋಲ್ ಹೇಗೆ? ರಾಮನ ವಿಷಯಕ್ಕೆ ಎಂಟ್ರಿ ಆಗಿರುವಂತಹ ಕಾಂಗ್ರೆಸ್ಗೆ ಕಾಡ್ತಾ ಇರುವಂತಹ ಆತಂಕ ಏನು? ರಾಮನ ವಿಚಾರ ಭಾವನಾತ್ಮಕ ವಿಷಯ. ಈ ಪ್ರಕರಣದಲ್ಲಿ ವಿವಾದಗಳು ಆದ್ರೆ ಅದು ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗುವ ಆತಂಕ ಇದೆ. ಇನ್ನು ವಿವಾದ ಇದೇ ರೀತಿ ಜೀವಂತವಾಗಿದ್ರೆ ಲೋಕಸಭೆ ಚುನಾವಣೆ ಮೇಲೂ ಅದರ ಎಫೆಕ್ಟ್ ಆಗುತ್ತೆ. ದೊಡ್ಡ ಮಟ್ಟದ ವಿವಾದಗಳು ಮುಂದುವರೆದ್ರೆ ಕಾಂಗ್ರೆಸ್ನ ಮಿಷನ್ 20+ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ಆತಂಕ ಕಾಂಗ್ರೆಸ್ಗಿದೆ. ಬಿಜೆಪಿ ಭಾವನಾತ್ಮಕವಾಗಿ ರಾಜಕೀಯಕ್ಕೆ ವಿಷಯವನ್ನ ಬಳಕೆ ಮಾಡ್ಕೊಳ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ಬಿಜೆಪಿ ಮತ್ತೊಮ್ಮೆ 2019 ರಿಸಲ್ಟ್ ಅನ್ನು ಎಲ್ಲಿ ರಿಫ್ಲೆಕ್ಟ್ ಮಾಡುತ್ತೋ ಅನ್ನೋ ಆತಂಕ, ಹಿಂದೂ ವಿರೋಧಿ ಅಂತ ಕಾಂಗ್ರೆಸ್ ಪಕ್ಷವನ್ನ ಎಲ್ಲಿ ಪೊಟ್ರೆ ಮಾಡುತ್ತೋ ಅನ್ನುವಂತಹ ಆತಂಕ ಕೂಡ ಸದ್ಯಕ್ಕೆ ಸರ್ಕಾರ ಹಾಗೂ ಪಕ್ಷ ಎರಡಕ್ಕೂ ಕೂಡ ಕಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, 2014ರಲ್ಲೂ ಕೂಡ ಇದೇ ಸಮಸ್ಯೆ ಆಗಿತ್ತು. ಇನ್ಫ್ಯಾಕ್ಟ್ ಅಂದಿನ ಮಾಜಿ ರಕ್ಷಣಾ ಸಚಿವರಾಗಿರುವಂತಹ AK ಆಂಟೋನಿ ಅವರು ಒಂದು ವರದಿಯನ್ನು ಕೊಟ್ಟರು. ನೀವು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಸೋಲೋದಕ್ಕೆ, ಹೀನಾಯ ಸೋಲೋದಕ್ಕೆ ಹಿಂದೂಗಳು ದೂರ ಆಗಿದ್ದಕ್ಕೆ ಕಾರಣ, ಹಿಂದೂ ವಿರೋಧಿ ನೀತಿಯನ್ನು ನೀವು ಅನುಸರಿಸಿದ್ದಕ್ಕೆ ಕಾರಣ ಅಂತ 2014ರಲ್ಲಿ ರಿಪೋರ್ಟ್ ಕೊಟ್ಟರು. ಬಟ್ ರಿಪೋರ್ಟ್ ಕೊಟ್ಟು 10 ವರ್ಷ ಆಗಿದೆ. ಬದಲಾಗಿದ್ದು ಏನು ಅಂತ ಕೇಳಿದ್ರೆ ಏನು ಇಲ್ಲ ಅನ್ನೋದು ಮತ್ತೆ ಕಾಂಗ್ರೆಸ್ ನಾಯಕರ ಮಾತುಗಳಿಂದ ಕಾಣಿಸ್ತಾ ಇದೆ. ಈ ಹಿಂದೆ ರಾಷ್ಟ್ರ ರಾಜಕಾರಣದಲ್ಲಿ ದಿಗ್ವಿಜಯ್ ಸಿಂಗ್ ಅವರು ಇಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಈಗ ಹರಿಪ್ರಸಾದ್ ಅವರು ಆ ಸ್ಥಾನವನ್ನ ಫಿಲ್ ಮಾಡ್ತಾ ಇದ್ದಾರೆ, ಗೊತ್ತಿಲ್ಲ. ರೀತಿಯ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸಿಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಗುಜರಾತ್ ಅಲ್ಲಿ ಇದೇ ಸಂದರ್ಭದಲ್ಲಿ ಕರಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ. ಅದೇ ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಅಹಿತಕರವಾದ ಘಟನೆ ನಡಲಿಕ್ಕೆ ಅವಕಾಶ ಕೊಡಬಾರ್ದು. ಯಾರ್ಯಾರು ಅಯೋಧ್ಯೆಗೆ ಹೋಗ್ತಾರೆ ಅವ್ರಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗುತ್ತೆ. ಇಲ್ಲಾಂದ್ರೆ ನಾವು ಮತ್ತೊಂದು ಗೋಧ್ರಾನ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಬಿಜೆಪಿ ಅವರು ಪ್ರತಿ ಸರಿ ಚುನಾವಣೆ ಹತ್ರ ಬಂದಾಗಲೂ ಏನಾದರೂ ಒಂದು ಗಿಮಿಕ್ ಮಾಡ್ತಾರೆ. ಕಳೆದ ಬಾರಿ ಚುನಾವಣೆಯಲ್ಲಿ ಪುಲ್ವಾಮಾ ಮಾಡಿದ್ರು. 2014ಕ್ಕಿಂತ ಮುಂಚೆ ಅವಾಗ ಗೋಧ್ರಾ ಹತ್ಯಾಕಾಂಡ ಮಾಡಿ ಅದನ್ನೇ 2014 ತನಕ ಅದ್ರ ಲಾಭ ಪಡ್ಕೊಂಡು, ರಾಜಕೀಯ ಲಾಭ ಪಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ. ಈ ಬಾರಿ ರಾಮ ಮಂದಿರನ ಪಕ್ಷದ ಕಾರ್ಯಕ್ರಮ ತರ ಮಾಡಿಕೊಂಡು ರಾಜಕೀಯ ಲಾಭ ಪಡಿಸ್ಕೊಳ್ತಿದ್ದಾರೆ. ಯಾವುದೇ ಒಂದು ಮಟ್ಟಕ್ಕೆ ಕೆಳಮಟ್ಟಕ್ಕೆ ಇಳಿಯೋದಕ್ಕೂ ಹೇಸೋದಿಲ್ಲ. ಸೊ ಪ್ರತಿ ಬಾರಿ ಅದನ್ನ ಮಾಡಿರೋದು ನೋಡಿ ಬಿಕೆ ಹರಿಪ್ರಸಾದ್ ಅವರು ಹಾಗೆ ಹೇಳಿರಬಹುದು. ಬಹಳ ಸ್ಪಷ್ಟವಾಗಿ ಇಲ್ಲಿ ಕಾಂಗ್ರೆಸ್ಗೆ ಕಾಡ್ತಾ ಇರುವಂತಹ ಆತಂಕ ಇದು ಬಿಜೆಪಿಗೆ ಹೇಗೆ ಅಸ್ತ್ರ ಆಗತ್ತೆ ಅಂತ. ಬಿಜೆಪಿ ಆಕ್ಚುಲಿ ಟ್ರ್ಯಾಪ್ ಅನ್ನು ಸೆಟ್ ಮಾಡಿಲ್ಲ. ಕಾಂಗ್ರೆಸ್ನವರೇ ಹೋಗಿ ಒಂದು ಟ್ರ್ಯಾಪ್ ಅನ್ನು ಸೃಷ್ಟಿ ಮಾಡಿಕೊಂಡು ಅದ್ರಲ್ಲಿ ಬೀಳ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಬಿಕೆ ಹರಿಪ್ರಸಾದ್ ಅವರು ಹಿಂದೆ ಗುಜರಾತ್ ರಾಜ್ಯದ ಉಸ್ತುವಾರಿಗಳಾಗಿದ್ದಂತಹ ಸಂದರ್ಭದಲ್ಲೂ ಇಂಥದ್ದೇ ಹೇಳಿಕೆಗಳನ್ನು ಕೊಟ್ಟು ಅಲ್ಲಿ ಚುನಾವಣೆಗಳಲ್ಲಿ ಬಿಜೆಪಿಗೆ ಲಾಭ ತರುವಂತಹ ವಿಚಾರಗಳು ಆಗಿತ್ತು. ಈಗ ಮತ್ತದು ರಾಜ್ಯದಲ್ಲೂ ಕೂಡ ರಿಪೀಟ್ ಆಗ್ತಾ ಇದೆ ಅನ್ನೋ ಆತಂಕ ಇದೆ. ಇದು ಇವಾಗಿನ ಕತೆ ಅಲ್ಲ. 2014ರಿಂದ ಕೂಡ ಇದೇ ಪೊಸಿಷನ್ ಅಲ್ಲಿ ಒದ್ದಾಡ್ತಾ ಇದೆ ಕಾಂಗ್ರೆಸ್. ಬಿಜೆಪಿಗೆ ಅವರೇ ಅಸ್ತ್ರವನ್ನು ಕೊಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈ ವಿಚಾರವಾಗಿ ಮಾಜಿ ರಕ್ಷಣಾ ಸಚಿವರಾಗಿರುವಂತಹ AK ಆಂಟೋನಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಆಮೇಲೆ ಒಂದು ಕಮಿಷನ್ ಅಲ್ಲಿ ಅವರು ಒಂದು ರಿಸರ್ಚ್ ಮಾಡಿದ್ರು. ಹಿಂದೂಗಳು ದೂರ ಆಗಿದ್ದಕ್ಕೆ ಕಾಂಗ್ರೆಸ್ ಪಾರ್ಟಿ 2014ರ ಚುನಾವಣೆಯಲ್ಲಿ ಸೋಲೋದಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸೋದು, ಹೇಳಿಕೆಗಳನ್ನ ಕೊಡೋದು ಬಿಡಬೇಕು ಅಂತ. ರಿಪೋರ್ಟ್ ಬಂದು 10 ವರ್ಷ ಆಗಿದೆ. ಕಾಂಗ್ರೆಸ್ನವ್ರ ಹತ್ರ ಇದೆ ಆ ರಿಪೋರ್ಟ್. ಬಟ್ ಲಾಭ ಆಗಿದ್ದೇನು ಪ್ರಶ್ನೆ ಅಂತೂ ಇದೆ. ಬಿಕೆ ಹರಿಪ್ರಸಾದ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಅಗೇನ್ ಇಲ್ಲಿ ಮುಳುವಾಗುತ್ತಾ? ಆಮೇಲೆ ಇಂಥ ವಿಚಾರಗಳನ್ನ ಬಿಜೆಪಿ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡುತ್ತೆ. ಹಿಂದೆ 2013ರ ಚುನಾವಣೆಯ ನಂತರ 2014ರ ಚುನಾವಣೆ ಅಷ್ಟೊತ್ತಿಗೆ ಹಿಂದೂ ಕಾರ್ಯಕರ್ತರ ಸಾವಾಗ್ತಾ ಇದೆ, ನೋಡಿ ಏನಾಗ್ತಾ ಇದೆ ಅಂತ ಹೇಳಿ ಒಂದು ಪಾಂಪ್ಲೆಟ್ಗಳನ್ನೆಲ್ಲ ಹಂಚಿದ್ರು. ಈಗಲೂ ಅಂತದಾದ್ರೂ ಕೂಡ ಆಶ್ಚರ್ಯ ಇಲ್ಲ. ಕಾಂಗ್ರೆಸ್ಗೆ ಇದೇ ಭಯ ಸದ್ಯಕ್ಕಂತೂ ಕಾಡ್ತಾ ಇದೆ.